ಇವತ್ತು ಹಬ್ಬಕ್ಕೆ ಅಂತ ಮೈಸೂರು ಸಿಲ್ಕ್ ಸ್ಯಾರಿ ಕ್ರೇಪ್ ಮೆಟೀರಿಯಲಲ್ಲಿ 2 ಸ್ಯಾರಿನ ತೊಗೊಂಡಿದ್ದೀನಿ. ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನನಗಂತೂ ಯೆಲ್ಲೋ ಕಲರ್ ಸ್ಯಾರಿ ಸಖತ್ ಇಷ್ಟ ಆಯಿತು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮಾರ್ನಿಂಗ್ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಟೀನ ರೆಡಿ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಕಾಫಿನೇ ಕುಡಿಯೋದು, ಬಟ್ ಇವತ್ತು ಯಾಕೋ ಟೀ ಮಾಡು ಅಂತ ಹೇಳಿದ್ರು. ಸೊ ಅದಕ್ಕೆ ಟೀ ರೆಡಿ ಮಾಡ್ತಾಯಿದ್ದೆ. ಟೀ ರೆಡಿ ಮಾಡಿ ಟಿಫನ್ಗೆ ರೆಡಿ ಮಾಡಿಕೊಂಡು ಇವತ್ತು ಶಾಪಿಂಗ್ ಇದೆ, ಸ್ಯಾರಿನ ತೊಗೊಳೋದಕ್ಕೆ ಹೋಗಬೇಕು. ಸೊ ಒಂದು ಪುಟಾಣಿ ಬ್ಲಾಗು ಕಂಪ್ಲೀಟಾಗಿ ನೋಡಿ ಯಾವ ಥರ ಸ್ಯಾರಿ ತೊಗೊಂಡೆ, ಬಟ್ ಎಷ್ಟು ಕೊಟ್ಟೆ ಎಲ್ಲದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಟಿಫನ್ಗೆ ರೆಡಿ ಮಾಡ್ತಾಯಿದ್ದೀನಿ. ಟೊಮೆಟೊ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಚಟ್ನಿ ಕೂಡ ಮಾಡ್ಕೋಬೇಕು. ಅದಕ್ಕೆ ಒಂದು ಕಡೆ ಶೇಂಗಾ ಮತ್ತು ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಯಾವುದೇ ಆಯಿಲ್ ಹಾಕಲ್ಲ, ಸೊ ಹಂಗೆ ಡ್ರೈ ಆಗಿ ಫ್ರೈ ಮಾಡ್ಕೊತೀನಿ. ಒಂದು ಕಡೆ ಟೊಮೆಟೊ ಬಾತ್ಗೆ ಒಗ್ಗರಣೆ ಕೂಡ ಹಾಕ್ಕೊತಾ ಇದ್ದೆ. ಬೇಗ ಬೇಗ ಆಗುತ್ತೆ ಅಲ್ವಾ ಎಲ್ಲ ಕೂಡ. ಅದಕ್ಕೆ ಇವತ್ತು ಆಚೆ ಹೋಗೋದು ಇರೋದ್ರಿಂದ ಸೊ ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಆಗುತ್ತೆ ಇಲ್ಲ ಗೊತ್ತಿಲ್ಲ. ಸೊ ಮಧ್ಯಾಹ್ನಕ್ಕೂ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಟೊಮೆಟೊ ರೈಸ್ ಮಾಡ್ತಾಯಿದ್ದೆ. ಅದಕ್ಕೆ ಚಟ್ನಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಹಾಗಾಗಿ ಎರಡನ್ನೂ ಕೂಡ ರೆಡಿ ಮಾಡ್ತಾಯಿದ್ದೆ. ಮಸಾಲೆನ ರುಬ್ಬಿ ಮಾಡಿದ್ರೆ ಟೊಮೆಟೊ ರೈಸ್ ತುಂಬ ಚೆನ್ನಾಗಿರುತ್ತೆ. ಸಿಂಪಲಾಗಿ ಕೂಡ ಮಾಡ್ಬೋದು. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಾವು ಟೊಮೆಟೊ ರೈಸ್ ಮಾಡೋದಾದರೆ ಟೊಮೆಟೊ ಬಾತು ಮಸಾಲೆ ರುಬ್ಬಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಸಾಲೆನ ಸ್ವಲ್ಪ ಒಗ್ಗರಣೆಯಲ್ಲಿ ಈ ಥರ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ರೈಸ್ಗೆಲ್ಲ ಹಿಡಿಯುತ್ತೆ. ಹಾಗೆ ಬಟಾಣಿ ಕೂಡ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ಬಾತ್ಗೆ ಬಟಾಣಿನ ಸ್ಕಿಪ್ ಮಾಡಬೇಡಿ, ಬಟಾಣಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಓಪನ್ ಪಾತ್ರೆಯಲ್ಲೇ ಮಾಡೋದು. ನಾವು ಕುಕ್ಕರಲ್ಲಿ ಯಾವ ರೀತಿ ಹಾಕ್ತೀವಲ್ವ, ಸೊ 1 ಲೋಟ ಅಕ್ಕಿಗೆ 2 ಲೋಟ ನೀರು, ಅದೇ ರೀತಿ ಮೆಥಡಲ್ಲೇ ಮಾಡೋದು. ಸೊ ಎಲ್ಲ ಟಿಫನೆಲ್ಲ ಮುಗಿಸಿ ಅಂಗಡಿಗೆ ಬಂದಮೇಲೆ ಮತ್ತೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಸ್ಯಾರಿ ತೊಗೊಳೋದಕ್ಕೆ ಬಂದಿದ್ದೀವಿ, ಬಟ್ ಯಾವ್ಯಾವ ಥರ ಸ್ಯಾರಿ ತೊಗೊಳೋದಂತ ಗೊತ್ತಿಲ್ಲ. ಬಟ್ ಕಾಟನ್ ಸ್ಯಾರಿ ಇದು. ಎಲ್ಲ ಹಬ್ಬದ ಸೀಸನ್ ಅಲ್ವಾ, ಸೊ ಎಲ್ಲ ಸ್ಟಾಕು ಬಂದಿದೆ, ಇನ್ನೂ ಅವರು ಜೋಡಿಸಿದ್ದಿಲ್ಲ. ತುಂಬ ಕಾಸ್ಟ್ಲಿ ಸ್ಯಾರಿ ಏನು ತೊಗೊಳೋದಿಲ್ಲ, ಸಿಂಪಲ್ ಆಗಿರೋದೇ ತೊಗೊಳೋದು. ಸೊ ಹೋದ್ಮೇಲೆ ನಾವು ಏನೋ ಅಂದ್ಕೊಂಡು ಹೋಗಿದ್ವಿ, ಬಟ್ ಅಲ್ಲಿ ಅಂದ್ಕೊಂಡು ಹೋಗಿರ್ತೀವಲ್ವ ಆ ಥರ ಸ್ಯಾರಿ ಸಿಗೋದೇ ಇಲ್ಲ. ಅದೇನೋ ಗೊತ್ತಿಲ್ಲ, ಬಟ್ಟೆ ಅಂಗಡಿಗೆ ಹೋದ್ಮೇಲೆ ಸ್ಯಾರಿನ ಚೂಸ್ ಮಾಡೋದೇ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸೊ ನನಗೆ ಮಾತ್ರ ಹಿಂಗಾಗುತ್ತೆ, ಎಲ್ರಿಗೂ ಹಿಂಗೆ ಆಗುತ್ತೆ ಗೊತ್ತಿಲ್ಲ. ನನಗಂತೂ ಯಾವ ರೀತಿ ಮನೇಲಿ ಏನೋ ಅಂದ್ಕೊಂಡು ಹೋಗಿರ್ತೀನಿ, ಬಟ್ ಅಂಗಡಿಗೆ ಹೋದ್ಮೇಲೆ ಫುಲ್ ಕನ್ಫ್ಯೂಸು. ಯಾವ ಕಲರ್ ತೊಗೋಬೇಕು ನಾನು ಅಂದ್ಕೊಂಡು ಹೋಗಿರ್ತೀನೋ ಆ ಕಲರ್ ಸಿಗೋದೇ ಇಲ್ಲ. ಇವಾಗೆಲ್ಲ ತುಂಬ ಟ್ರೆಂಡಿಂಗಲ್ಲಿ ಓಡ್ತಾ ಇರೋದು ಮೈಸೂರು ಸಿಲ್ಕ್ ಕ್ರೇಪ್ ಮೆಟೀರಿಯಲ್ ಸ್ಯಾರಿ. ಅದನ್ನೇ ನಾನು ತೆಗಿಸ್ತಾ ಇದ್ದೆ, ಬಟ್ ಸಿಂಪಲ್ ಸ್ಯಾರಿನ ನೋಡ್ತಾ ಇದ್ವಿ ಫಸ್ಟು. ತುಂಬ ಬಾರ್ಡ್ರ್ ಸ್ಯಾರಿಲಿ ತುಂಬ ರಫ್ ಆಗಿರೋ ಸ್ಯಾರಿ, ಅದು ನೀಟಾಗಿ ಉಟ್ಕೊಂಡ್ರೆ ನೀಟಾಗಿ ಕೂರಲ್ಲ. ನನಗಿದೆಲ್ಲ ಇಷ್ಟನೇ ಆಗುತ್ತೆ ಅಲ್ಲ ಇತ್ತೀಚಿಗಂತೂ. ಅದು ಯಾವ್ದಾದ್ರು ಫಂಕ್ಷನ್ ಇದ್ದರೆ ಸ್ವಲ್ಪ ಗ್ರ್ಯಾಂಡಾಗಿರೋ ಸ್ಯಾರಿ ತೊಗೊಂಡ್ರು ನಡೆಯುತ್ತೆ. ಬಟ್ ಸಿಂಪಲ್ ಫಂಕ್ಷನ್ಗೆ, ಗೃಹ ಪ್ರವೇಶ, ಸಣ್ಣ ಸಣ್ಣ ಫಂಕ್ಷನ್ಗೆ ಸಿಂಪಲಾಗಿರೋ ಸ್ಯಾರಿನೇ ಉಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಗ್ರ್ಯಾಂಡಾಗಿ ಕೂಡ ಕಾಣಬೇಕು, ನೋಡೋಕ್ಕೂ ಚೆನ್ನಾಗಿರಬೇಕು. ಈ ಥರ ನಾನು ಇದು ಮಾಡ್ತಾ ಇರ್ತೀನಿ. ಬಟ್ ನಾನು ಅಂದ್ಕೊಂಡಿದ್ದ ಕಲರ್ ಕಾಂಬಿನೇಷನಲ್ಲಿ ಅದು ಸಿಗೋದೇ ಇಲ್ಲ. ಅದು ಏನೋ ಗೊತ್ತಿಲ್ಲ, ಸ್ಯಾರಿ ಅಂಗಡಿಗೆ ಅಂದ್ಕೊಂಡು ಹೋದಂಗೆ ಆಗಲ್ಲ ಯಾವಾಗಲೂ ಕೂಡ. ಆ ಸ್ಯಾರಿ ಅಂಗಡಿಲೇ ಸುಮಾರು ಹೊತ್ತು ಟೈಮ್ ಹಿಡೀತು. ಅಲ್ಲೆಲ್ಲ ಥರ ಸ್ಯಾರಿ ಕೂಡ ನೋಡಿದ್ವಿ. ವಿಡಿಯೋನ ಮಾಡ್ತಾಯಿದ್ದೀನಿ, ಬಟ್ ಕ್ಯಾಮ್ರಾ ರಿಟರ್ನ್ ಆಗಿಬಿಟ್ಟಿದೆ. ಸೊ ನಾನೇ ನೋಡಿಕೊಂಡಿಲ್ಲ ನೀಟಾಗೆ.
ಸ್ಯಾರಿನ ನೋಡ್ತಿರೋದನ್ನು ಬಿಟ್ಟು ಬೇರೆ ಕಡೆ ಉಲ್ಟಾ ಆಗಿಬಿಟ್ಟಿದೆ ಕ್ಯಾಮ್ರಾ, ಆ ಥರ ಆಗಿಬಿಟ್ಟಿದೆ. ನಾನು ಸರಿಯಾಗಿ ನೋಡ್ಕೊಂಡಿಲ್ಲ, ನಾನು ಎಡಿಟ್ ಮಾಡುವಾಗ ಇದನ್ನು ನೋಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದು ಬಟ್ ಸ್ಯಾರಿನ ನಾವು ನೋಡ್ತಿರೋದು ಅದು ಶೂಟ್ ಆಗಲೇ ಇಲ್ಲ. ಕ್ಯಾಮ್ರಾ ರಿಟರ್ನ್ ಆಗಿದ್ದು ಕೂಡ ನೋಡ್ಕೊಂಡಿಲ್ಲ ನಾನು. ಇದೇ ಎಡವಟ್ಟು ಒಂದು ಸಲ ಆಗಿಬಿಡುತ್ತೆ, ಅದೇನು ಮಾಡೋಕ್ಕಾಗಲ್ಲ. ಸ್ಯಾರಿನ ಆರಿಸೋ ಬರೋದಲ್ಲಿ ಕ್ಯಾಮ್ರಾ ರಿಟರ್ನ್ ಆಗಿದೆ, ನೋಡಲಿಲ್ಲ. ಬಟ್ ಇದನ್ನು ಕಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಹೇಳೋಣ ಅಂತ ಹೇಳ್ಬಿಟ್ಟು ಇದನ್ನು ಅದೇ ರೀತಿ ಹಾಗೆ ಬಿಟ್ಟೆ ಅಷ್ಟೇ. ಸೊ ಅದಾದಮೇಲೆ ಶಾಪಿಂಗ್ ಎಲ್ಲ ಮುಗಿಸಿ ಬೇಕ್ರಿಗೆ ಬಂದು ಅಲ್ಲಿ ಮಕ್ಕಳಿಗೇನೋ ಏನಾದರೂ ಬೇಕಂತ ತೊಗೊಂಡ್ವಿ. ಆಮೇಲೆ ನೆಕ್ಸ್ಟ್ ಮನೆಗೆ ಬಂದು ಯಾವ ಥರ ಸ್ಯಾರಿ ತೊಗೊಂಡೆ ಅಂತ ತೋರಿಸ್ತೀನಿ. ತುಂಬ ಏನು ಕಾಸ್ಟ್ಲಿ ಸ್ಯಾರಿ ಏನು ತೊಗೊಂಡಿಲ್ಲ, ಸಿಂಪಲ್ ಆಗಿರೋದೇ ತೊಗೊಂಡಿರೋದು. ಸೊ ನಾನು ತೊಗೊಂಡಿದ್ದು ಒಂದೇ ಸ್ಯಾರಿ. ಬಟ್ ಜಾಸ್ತಿ ಸ್ಯಾರಿಗಳೇನು ತೊಗೊಳೋದಿಲ್ಲ ನಾನು ಅಂತೂ. ನೋಡಿ, ಇದು ಆರೆಂಜು ಮತ್ತು ಗ್ರೀನು ವೈಟ್ ಬ್ಲೌಸ್ ಬಂದಿದೆ ಇದಕ್ಕೆ. ನೆಕ್ಸ್ಟ್ ಇದು ಬಾಗಿನ ಕೊಟ್ಟಿದ್ದು ನನಗೆ ಸ್ಯಾರಿ. ಇದು ಡಾರ್ಕ್ ಬ್ಲೂ ಮತ್ತು ಲೈಟ್ ಬ್ಲೂ ಬಂದಿದೆ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ವೈಟ್ ಬ್ಲೌಸ್ ಬಂದಿದೆ, ಚೆನ್ನಾಗಿದೆ. ಈ ಸ್ಯಾರಿಗೆ ಕೂಡ ರನ್ನಿಂಗ್ ಬ್ಲೌಸ್ ಬಂದಿರುತ್ತೆ, ಬಟ್ ಅದನ್ನು ಕೂಡ ಸ್ಟಿಚ್ ಮಾಡಿಸ್ಕೊಬೋದು. ನಮಗೆ ಬೇಡ ಅಂದರೆ ವೈಟ್ ಬ್ಲೌಸು ಸ್ಟಿಚ್ ಮಾಡಿಸ್ಕೊಬೋದು. ಈ ಥರ ನೋಡಿ ಸೈಡ್ಗೆಲ್ಲ ಡಿಸೈನ್ ಬಂದಿದೆ. ನನಗೆ ಬಾರ್ಡರ್ ತುಂಬಾ ಇಷ್ಟ ಆಯಿತು ಇದು. ಬಟ್ ಸಾಫ್ಟಾಗಿದೆ, ಚಿಕ್ಕ ಚಿಕ್ಕ ಫಂಕ್ಷನ್ಗೆ ವೇರ್ ಮಾಡ್ಕೊಳಕ್ಕೂ ಚೆನ್ನಾಗಿರುತ್ತೆ. ಆರೆಂಜು ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಬಂದಿದೆ. ಬಾರ್ಡ್ರ್ ಸಿಂಪಲ್ ಆಗಿದೆ. ಇದು ಕೂಡ ಮೈಸೂರು ಸಿಲ್ಕ್ ಕ್ರೇಪಲ್ಲಿ ನಾನು ಫಸ್ಟ್ ಟೈಮ್ ತೊಗೊತಾ ಇರೋದು ಈ ಥರ. ಇದು ತೋರಿಸ್ತೀನಿ ನೋಡಿ, ಇದು ಬಾರ್ಡ್ರ್ ಥರನೇ ಬ್ಲೌಸ್ ಕೂಡ ಬಂದಿದೆ. ನೆಕ್ಸ್ಟು ಸೆರಗು ಕೂಡ ಅದೇ ರೀತಿ ಬಂದಿದೆ, ಗ್ರೀನ್ ಕಲರಲ್ಲಿ. ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಸೆರಗು. ನೆಕ್ಸ್ಟ್ ಇದು ಬ್ಲೌಸು, ರನ್ನಿಂಗ್ ಬ್ಲೌಸ್ ಬಂದಿದೆ. ನಮಗೆ ಬೇಡ ಇದು ಗ್ರೀನ್ ಕಲರ್ ಬ್ಲೌಸ್ ಅಂದರೆ ವೈಟ್ ಕಲರ್ ಬ್ಲೌಸ್ನ ಹೊಲಿಸ್ಕೊಬೋದು. ನೋಡಿ, ಈ ಥರ ಬಾರ್ಡ್ರಿಗೆ ಮಾವಿನಕಾಯಿ ಬಾರ್ಡ್ರ್ ಥರ ಬಂದಿದೆ. ಸ್ಯಾರಿ ಫುಲ್ ಅಷ್ಟೇ ಇದೇ ರೀತಿ ಬಂದಿದೆ. ಕೆಳಗಡೆ ದೊಡ್ಡದಾಗಿ ಗ್ರೀನ್ ಕಲರಾಗಿ ಬಂದಿದೆ, ಮೇಲೆ ಆರೆಂಜ್ ಕಲರಾಗಿ ಸಣ್ಣದಾಗಿ ಬಂದಿದೆ ಬಾರ್ಡ್ರು. ಇದು ಐರನ್ ಮಾಡಬೇಕನ್ಸುತ್ತೆ, ಬಟ್ ವೇರ್ ಮಾಡಿದಾಗ ನನಗೆ ಅನ್ನಿಸ್ತಿದೆ, ಗೊತ್ತಿಲ್ಲ. ನೋಡಿ, ಇದು ಸೆರಗು. ನೆಕ್ಸ್ಟ್ ಸ್ಯಾರಿ ಇದು ಅಮ್ಮ ಬಾಗಿನಾಗ ಕೊಟ್ಟಿದ್ದು ಗೌರಿ ಹಬ್ಬಂಗೆ. ಇದು ಕೂಡ ಮೈಸೂರು ಸಿಲ್ಕ್ ಕ್ರೇಪಲ್ಲಿ 3D ವರ್ಕ್ ಬಂದಿರೋದು. ಇವಾಗ ಟ್ರೆಂಡಿಂಗಲ್ಲಿ ನಡೀತಾ ಇದೆ ಇದು. ನಾನು ಈ ಸ್ಯಾರಿನ ಏನು ಅಂದ್ಕೊಂಡಿದ್ದೆ ಅಂದರೆ ಡಾರ್ಕ್ ಬ್ಲೂ ಬ್ಲೌಸ್ ಬಂದಿದೆ ಅಂತ ಅಂದ್ಕೊಂಡಿದ್ದೆ. ಲೈಟ್ ಬ್ಲೂನೇ ಬಂದಿದೆ. ಫಸ್ಟ್ ಹೇಳಿದ್ರು ಅಮ್ಮ, ಬಟ್ ಪೂಜೆ ಎಲ್ಲ ಮುಗಿದ್ಮೇಲೆ ಯಾವುದೇ ಅಂಗಡಿಗೆ ವಾಪಸ್ ಬಿಡೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು, ಪರವಾಗಿಲ್ಲ ಇದು ಒಂಥರ ಇರಲಿ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಕೊಂಡೆ ನಾನು. ಬಾಗಿನ ಕೊಟ್ಟ ಮೇಲೆ ಪೂಜೆ ಎಲ್ಲ ಮಾಡ್ಕೊತೀವಲ್ವ, ಸೊ ಅದಕ್ಕಿಂತ ಮುಂಚೆನೇ ನಾನು ಸ್ಯಾರಿನ ಓಪನ್ ಮಾಡಿ ನೋಡಬೇಕಿತ್ತು. ಬಟ್ ನನಗೆ ಕಲರ್ ಇಷ್ಟ ಆಯಿತು. ಕ್ಯಾಮ್ರಾದಲ್ಲಿ ಯಾವ ರೀತಿ ಕಾಣ್ತಿದೆ ಗೊತ್ತಿಲ್ಲ, ಬಟ್ ಡೈರೆಕ್ಟಾಗಿ ತುಂಬಾ ಚೆನ್ನಾಗಿದೆ. ನನಗೆ ಬ್ಲೌಸು ಮತ್ತು ಸೆರಗು ಡಾರ್ಕ್ ಬ್ಲೂ ಬರಬೇಕಿತ್ತು ಅಂತ ಅನ್ನಿಸ್ತು. ನೋಡಿ, ಸ್ಯಾರಿ ಫುಲ್ ಈ ಥರ ಡಿಸೈನ್ ಇದೆ, 3D ವರ್ಕಲ್ಲೇ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಸ್ಯಾರಿ, ಟೋಟಲಿ ಸಾಫ್ಟಾಗಿದೆ. ಈ ಸ್ಯಾರಿಗೆ ಬಂದುಬಿಟ್ಟು 1600 ರುಪೀಸು ಬಾಗಿನ ಕೊಟ್ಟಿರೋದು. ಬಟ್ ಸಾಕು, ನನಗೆ ತುಂಬ ಕಾಸ್ಟ್ಲಿ ಸ್ಯಾರಿ ನಾನು ತೊಗೊಳೋದಿಲ್ಲ. ಬಟ್ ನಾನು ತೊಗೊಬಂದಿದ್ದು 1200 ರುಪೀಸ್ ಅಷ್ಟೇ. ತುಂಬ ಕಾಸ್ಟ್ಲಿ ಸ್ಯಾರಿನ ತೊಗೊಳೋದು ಫಂಕ್ಷನ್ಗಳಿಗಷ್ಟೇ. ಸೊ ಇದರಲ್ಲಿ ಯಾವ ಸ್ಯಾರಿ ಇಷ್ಟ ಆಯಿತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್.